ಸ್ನೇಹಿತರೆ, ಇವತ್ತು ಮೌನದ ಶಕ್ತಿ ಎಷ್ಟು ಪ್ರಮುಖ ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಒಂದು ಕಾಲದಲ್ಲಿ ಹಿಮಾಲಯದ ತಪ್ಪಲಿನಲ್ಲಿ ಒಂದು ಸಣ್ಣ ವಿಹಾರದಲ್ಲಿ ಆನಂದ ಎಂಬ ಹೆಸರಿನ ಬೌದ್ಧ ಭಿಕ್ಷು ವಾಸವಾಗಿರ್ತಾರೆ. ಅವರು ತಮ್ಮ ಶಾಂತ ಸ್ವಭಾವ ಮತ್ತು ಮೌನಕ್ಕೆ ಹೆಸರಾಗಿರ್ತಾರೆ. ಒಂದು ದಿನ ಹಳ್ಳಿಯ ಒಬ್ಬ ಯುವಕ ಅವರ ಬಳಿಗೆ ಬಂದು ದೂರನ್ನು ನೀಡ್ತಾನೆ. ಗುರುಗಳೇ, ನನ್ನ ಮನಸ್ಸು ಯಾವಾಗಲೂ ಗೊಂದಲದಿಂದ ಕೂಡಿರುತ್ತದೆ. ಸಾವಿರಾರು ಆಲೋಚನೆಗಳು ನನ್ನನ್ನು ಕಾಡುತ್ತಿವೆ. ಶಾಂತಿ ಸಿಗಬೇಕಾದರೆ ನಾನು ಏನು ಮಾಡಬೇಕು? ಆನಂದರು ತಕ್ಷಣ ಉತ್ತರಿಸಲಿಲ್ಲ. ಅವರು ಆ ಯುವಕನನ್ನು ಹತ್ತಿರದ ಒಂದು ಸಣ್ಣ ಕೆರೆಯ ಬಳಿಗೆ ಕರೆದುಕೊಂಡು ಹೋಗ್ತಾರೆ. ನಂತರ ಅಲ್ಲಿಗೆ ಹೋದಾಗ ಕೆಲವು ಪ್ರಾಣಿಗಳು ನೀರು ಕುಡಿಯಲು ಬಂದು ಕೆರೆ ನೀರನ್ನು ಸಂಪೂರ್ಣವಾಗಿ ಮಣ್ಣು ಮಾಡ್ತವೆ. ನೀರು ತುಂಬ ಗಲೀಜಾಗುತ್ತೆ. ಆನಂದರು ಯುವಕನಿಗೆ ಹೇಳ್ತಾರೆ, ಈಗ ಹೋಗಿ ಆ ಕೆರೆಯಿಂದ ನನಗೆ ಕುಡಿಯಲು ಸ್ವಲ್ಪ ನೀರನ್ನು ತೆಗೆದುಕೊಂಡು ಬಾ. ಯುವಕ ಕೆರೆಯ ಹತ್ತಿರ ಹೋಗ್ತಾನೆ. ಆದರೆ ನೀರು ತುಂಬ ಮಣ್ಣಾಗಿದ್ದನ್ನು ನೋಡಿ ವಾಪಸ್ ಬಂದ. ಗುರುಗಳೇ, ನೀರು ತುಂಬ ಗಲೀಜಾಗಿದೆ, ಕುಡಿಯಲು ಯೋಗ್ಯವಾಗಿಲ್ಲ ಅಂತ ಹೇಳ್ತಾನೆ. ಆನಂದರು ಮಂದಹಾಸ ಬೀರಿ, ಸರಿ, ಸ್ವಲ್ಪ ಹೊತ್ತು ಇಲ್ಲೇ ಮರದ ಕೆಳಗೆ ಕುಳಿತುಕೊಳ್ಳೋಣ ಅಂತ ಹೇಳ್ತಾರೆ. ಸುಮಾರು ಅರ್ಧ ಗಂಟೆ ನಂತರ ಅವರು ಮತ್ತೆ ಅವನನ್ನು ನೀರು ತರಲು ಕಳಿಸ್ತಾರೆ. ಈ ಬಾರಿ ಯುವಕ ಹೋದಾಗ ಅವನಿಗೆ ಅಚ್ಚರಿ ಕಾಯುತ್ತೆ. ಏನಂದರೆ, ಮಣ್ಣು ಕೆಳಗೆ ಕುಳಿತುಕೊಂಡು ನೀರು ಕನ್ನಡಿಯಂತೆ ಸ್ವಚ್ಛವಾಗಿರುತ್ತೆ. ಅವನು ಸಂತೋಷದಿಂದ ನೀರನ್ನು ತಗೊಂಬಂದು ಗುರುಗಳಿಗೆ ಕೊಡ್ತಾನೆ. ಆಗ ಗುರುಗಳು ನೀರನ್ನು ಸ್ವೀಕರಿಸಿ ಹೇಳ್ತಾರೆ, ನೋಡು, ನೀರು ಸ್ವಚ್ಛ ಮಾಡಲು ನೀನು ಯಾವುದೇ ಪ್ರಯತ್ನ ಮಾಡಲಿಲ್ಲ. ನೀನು ಕೇವಲ ಸಮಾಧಾನದಿಂದ ಕಾಯ್ದೆ. ಆಗ ಮಣ್ಣು ತಾನಾಗಿಯೇ ಕೆಳಗೆ ಕುಳಿತು ನೀರು ತಿಳಿಯಾಯಿತು. ನಿಮ್ಮ ಮನಸ್ಸು ಕೂಡ ಹಾಗೆ. ಅಶಾಂತವಾದಾಗ ಅದಕ್ಕೆ ಬಲವಂತವಾಗಿ ಶಾಂತಿ ನೀಡಲು ಪ್ರಯತ್ನಿಸಬೇಡಿ. ಸ್ವಲ್ಪ ಸಮಯ ಮೌನವಾಗಿ ಕಾಯಿರಿ. ನಿಮ್ಮ ಗೊಂದಲದ ಆಲೋಚನೆಗಳು ತಾನಾಗಿಯೇ ದೂರವಾಗಿ ಮನಸ್ಸು ತಿಳಿಯಾಗುತ್ತದೆ. ಇದೇ ಮೌನದ ಶಕ್ತಿ ಅಂತ ಆತನಿಗೆ ಗುರುಗಳು ಹೇಳ್ತಾರೆ. ಅಂದಿನಿಂದ ಆತ ಮೌನವನ್ನು ಸ್ವೀಕರಿಸುವುದು ಹೇಗೆ, ಮೌನದಿಂದ ಇರುವುದು ಹೇಗೆ, ಇದನ್ನು ಕಲಿತಾನೆ ಆತನ ಶಕ್ತಿ ದುಪ್ಪಟ್ಟಾಗುತ್ತೆ. ಇದರಿಂದ ಅವನು ಜೀವನವನ್ನೇ ಗೆಲ್ತಾನೆ. ಈ ರೀತಿ ಸ್ನೇಹಿತರೆ, ನಮಗೂ ಕೂಡ ನಮ್ಮ ಜೀವನದಲ್ಲಿ ಗೊಂದಲಗಳು ಮತ್ತು ತುಂಬಾ ಆಲೋಚನೆಗಳು ನಮ್ಮ ದೈನಂದಿನ ಜೀವನದಲ್ಲಿ ಬರ್ತಾನೆ ಇರುತ್ತೆ. ಇದನ್ನು ತಿಳಿಗೊಳಿಸ್ಬೇಕಂದ್ರೆ ನಾವು ಶಾಂತವಾಗಿ ಕೂತ್ಕೊಳ್ಬೇಕು. ನಮ್ಮ ಆಲೋಚನೆಗಳು ಬರೋದಕ್ಕೆ ಬಿಡಬೇಕು. ಮತ್ತು ಬರುತ್ತೆ ಹೋಗುತ್ತವೆ ಅಷ್ಟೇ. ಆಗ ನಮ್ಮ ನಿಜವಾಗ್ಲೂ ನಮ್ಮ ಜೀವನ ಎಷ್ಟು ಸುಲಭ ಅಂತ ಅನಿಸುತ್ತೆ, ಹೌದಲ್ವಾ? ನಿಮಗೂ ಇದೇ ರೀತಿ ಅನಿಸಿದರೆ, ನೀವು ಈ ಪ್ರಯತ್ನವನ್ನು ಮಾಡಿದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.